ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 1 to 2 years ಬೇಬಿಗೆ ಕ್ರಾಪ್ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1/2 ಮೀಟರ್ ವೈಟ್ ಲೈನಿಂಗ್ನ ನಾನು ತೊಗೊಂಡಿದ್ದೀನಿ. ಟಾಪ್ ಲೆಂತು 10 inches, ನೆಕ್ ಡೀಪು 3 inches ತೊಗೋಬೇಕು. ನಾನಿಲ್ಲಿ 4 ಫೋಲ್ಡಿಂಗ್ ಕ್ಲಾತ್ನ ಇಟ್ಕೊಂಡಿದ್ದೀನಿ. ಬ್ಯಾಕು ಆ್ಯಂಡ್ ಫ್ರಂಟು ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಟೋಟಲ್ ಶೋಲ್ಡರ್ ವಿಡ್ತು 5 inches. ನೆಕ್ ಡೀಪು, ನೆಕ್ ವಿಡ್ತು 2 inches ಸಾಕು, ಜಾಸ್ತಿ ತೊಗೊಂಡ್ರೆ. ಆರ್ಮ್ ಹೋಲು 4 ತೊಗೊಂಡಿದ್ದೀನಿ. 3.5 ತೊಗೊಂಡ್ರೂ ಸಾಕು, ನಾನಿಲ್ಲಿ 4 ತೊಗೊಂಡಿದ್ದೀನಿ. ಚೆಸ್ಟು 7.5 ಪ್ಲಸ್ 1.5 ಎಕ್ಸ್ಟ್ರಾ ಇಂಚಸ್ ತೊಗೊಂಡಿದ್ದೀನಿ ಫಾರ್ ಸ್ಟಿಚಿಂಗಿಗೆ. ನಾನು ಮೆಷರ್ಮೆಂಟ್ನ ಕನ್ನಡದಲ್ಲೂ ಹಾಕಿದ್ದೀನಿ. ಕನ್ನಡದಲ್ಲಿ ಬೇಕಾದವರು ಕನ್ನಡದಲ್ಲಿ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಕೂಡ 7.5 ಪ್ಲಸ್ 1.5. ಈಗ ಎರಡನ್ನೂ ಲೈನ್ನು ಅಟ್ಯಾಚ್ ಮಾಡಬೇಕು. ಆರ್ಮ್ ಹೋಲ್ ಶೇಪು 0.75 ತೊಗೊಂಡಿದ್ದೀನಿ. ನೋಡಿ, 0.5 ತೊಗೊಂಡು ಈ ರೀತಿ ನೀಟಾಗಿ ಶೇಪ್ ಕೊಟ್ಕೋಬೇಕು ಆರ್ಮ್ ಹೋಲ್ಗೆ. ನೆಕ್ ಶೇಪು 1 inches ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ನೆಕ್ ಡಿಸೈನ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ಸಾಕು, ಸೊ ನಾನು ರೌಂಡ್ ಶೇಪ್ನ ಇಲ್ಲಿ ಚೂಸ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ. ನಾವು ಮಾರ್ಕ್ ಮಾಡುವಾಗ ಏನೇ ಮಿಸ್ಟೇಕ್ಸ್ ಆದ್ರೂ ಕಟ್ ಮಾಡುವಾಗ ನಾವು ನೀಟಾಗಿ ಶೇಪ್ ಕಟ್ ಮಾಡಬೇಕು. ಸೊ ಈ ರೀತಿ 2 parts ಆಗುತ್ತೆ. ಇದು ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟ್ ಸೈಡು. ಫ್ರಂಟ್ ಸೈಡ್ಗೆ ನಾನು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು 2 ಕಲರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ವೈಟ್ ಆ್ಯಂಡ್ ಪಿಂಕ್. ಸೊ ಲೆಫ್ಟ್ ಸೈಡು ಪಿಂಕು, ರೈಟ್ ಸೈಡು ವೈಟ್ ಚೂಸ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಶೇಪ್ ಮಾಡ್ಕೋತಾ ಇದ್ದೀನಿ ಫಸ್ಟು. ಬ್ಯಾಕ್ ಸೈಡ್ದು ಫೋಲ್ಡ್ ಮಾಡಿಬಿಟ್ಟು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡು ಎರಡನ್ನೂ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಫ್ರಂಟ್ ಸೈಡ್ ಮಾತ್ರ ಏನು ಶೇಪ್ ಕೊಟ್ಟಿದ್ದೀವಿ ಅದನ್ನು ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಅದೇ ರೀತಿ ಇದೆ, ಬ್ಯಾಕ್ ಸೈಡ್ ಏನು ಕಟ್ ಮಾಡಬೇಡಿ. ಸೊ ಇದು ಪಿಂಕ್ ಕಲರ್ ಬರುತ್ತೆ, ಇದು ವೈಟ್ ಕಲರ್ ಬರುತ್ತೆ. ಸೊ ನಾನು 2 ಲೈನಿಂಗ್ ವೈಟ್ ಕಲರೇ ತೊಗೊಂಡಿದ್ದೀನಿ. ಇವಾಗ ಲೈನಿಂಗ್ ಕಟ್ ಮಾಡಾಯಿತು. ಇವಾಗ ನಾನು ಕ್ಲಾತ್ ಪೀಸಲ್ಲಿ ತೋರಿಸ್ತೀನಿ. ನೋಡಿ, ಇದು 2 ಫೋಲ್ಡಿಂಗ್, ಎರಡು ಕೂಡ ಬ್ಯಾಕ್ ಆ್ಯಂಡ್ ಫ್ರಂಟು ಎರಡನ್ನೂ ಒಟ್ಟಿಗೆ ಕಟ್ ಮಾಡಿ ತೋರಿಸ್ತೀನಿ. ಫಸ್ಟು ಬ್ಯಾಕ್ ಸೈಡ್ನ ನೀಟಾಗಿ ಎತ್ತಿಟ್ಕೊಂಡೆ. ಫ್ರಂಟ್ ಸೈಡ್ಗೆ ಈ ರೀತಿ ಓಪನ್ ಮಾಡಿಟ್ಟು ನಾವೇನು ಶೇಪಲ್ಲಿ ಕಟ್ ಮಾಡಿದ್ವಿ ಅದನ್ನು ಕ್ಲಾತ್ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ರೈಟ್ ಸೈಡ್ಗೆ ನಾನು ಡಿಸೈನ್ ಕಟ್ ಮಾಡೋದಕ್ಕೆ ವೈಟ್ ಕಲರ್ ಚೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಕಾಂಬಿನೇಷನ್ ನೋಡಿ ನೀವು ಹಾಕ್ಬೋದು. ನೋಡಿ, ಈ ಪಾರ್ಟ್ ಏನಿದೆ ಈ ಪಾರ್ಟ್ನ ನಾನು ಕಟ್ ಮಾಡಿ ಇಟ್ಕೊಂಡೆ. ಸೊ ಈ ರೀತಿ ಕಾಂಬಿನೇಷನ್ ಬರುತ್ತೆ. ಇವಾಗ ನಾವು ಔಟ್ಲೈನ್ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ನಾನು ಕೆಳಗಡೆಗೆ ಈ ರೀತಿ ಡಿಸೈನ್ನ ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅದೇ ಡಿಸೈನ್ ಬೇಕಂದ್ರೂ ಫಾಲೋ ಮಾಡ್ಬೋದು, ಇಲ್ಲ ಇದೇ ರೀತಿ ಪ್ಲೇನ್ ಇದ್ರೂ ಓಕೆ ನನಗೆ ಅಂದರೆ ಪ್ಲೇನ್ ಕೂಡ ಬಿಡ್ಬೋದು.
ನೋಡಿ ಈ ರೀತಿ ರೆಡಿ ಆಗಿದೆ ಸ್ಟಿಚ್ ಮಾಡಿರೋದು. ಇವಾಗ ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದೀನಿ. ಇದು ಫ್ರಂಟು. ಇವಾಗ ಇದನ್ನು ಏನು ಔಟ್ಲೈನ್ಸ್ ಇದೆ ಅದನ್ನೆಲ್ಲ ಒಂದು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿ ಫೋಲ್ಡಿಂಗ್ ಓಪನ್ ಮಾಡಿ ನೀಟಾಗಿ ಪೆನ್ನು ಅವ್ರ ಪೆನ್ಸಿಲು ಏನಾದರೂ ಇಟ್ಟು ಈ ರೀತಿ ಶೇಪ್ಸ್ನ ನೀಟಾಗಿ ಬರೋ ಥರ ಓಪನ್ ಮಾಡಬೇಕು. ನೋಡಿ ನಾನಿಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಮೇಲ್ಗಡೆ ಔಟ್ಲೈನ್ ಏನಿದೆ ಅದಕ್ಕೆ ಒಂದು ಸ್ಟಿಚ್ ಹಾಕಬೇಕು. ತುಂಬ ತುದಿಗೆ ಮೇಲ್ಗಡೆ ಔಟ್ಲೈನ್ಗೆ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ತುದಿಗೆ ಸ್ಟಿಚ್ ಮಾಡಬೇಕು. ಕ್ಲಾತು ವೈಟ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಸ್ಟಿಚ್ ಮಾಡಿರೋದು. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಇದನ್ನು ಅಟ್ಯಾಚ್ ಮಾಡಿ ನಾನು ಒಂದು ಲೇಸ್ನ ಕೊಡ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿ ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟ್ ಸೈಡು ಎರಡನ್ನೂ ಸೇರಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಇವಾಗ ಸ್ಲೀವ್ಸಿಗೆ ಎಷ್ಟು ನಮಗೆ ವಿಡ್ತ್ ಬೇಕು ಅಂತ ನಾನು ನೋಡ್ತಾ ಇದ್ದೀನಿ. 7 ಸಾಕು. ನಾನು ಇಲ್ಲಿ 4 ಫೋಲ್ಡಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ ಸ್ಲೀವ್ಸ್ ಕಟ್ ಮಾಡೋದಕ್ಕೆ. 7 ಇಂಚಸ್ಸು ಸ್ಲೀವ್ಸ್ ಬಿಡ್ತು. ಸೊ ಎಕ್ಸ್ಟ್ರಾ ಏನಿದೆ ಅದು ಪ್ಲೀಟ್ಸ್ ಹಿಡಿಯೋದಕ್ಕೆ ನಾನು ಬಫ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಪ್ಲೀಟ್ಸಿಗೆ ಎಕ್ಸ್ಟ್ರಾ ಲೆಂತ್. ನೋಡಿ ಈ ರೀತಿ ನೀಟಾಗಿ ಪ್ಲೀಟ್ಸನ್ನ ಹಿಡಿದು ಸ್ಟಿಚ್ ಮಾಡಬೇಕು. ಇವಾಗ ಬಾರ್ಡರಿಗೆ ನಾನು ವೈಟ್ ಕಲರ್ ಏನು ಕ್ಲಾತ್ ಇದೆ ಅದನ್ನು ನಾನು ಬಾರ್ಡರಿಗೆ ಕೊಡ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಬಾರ್ಡರ್ ಮಾಡ್ಕೋಬೇಕು. ಒಂದು ಪಟ್ಟಿನ ಸ್ಮಾಲ್ ಪಟ್ಟಿನ ರೆಡಿ ಮಾಡ್ಕೋಬೇಕು. ಮಿಡಲ್ಗಿಟ್ಟು ಸ್ಲೀವ್ಸ್ನ ನೀಟಾಗಿ ಅಟ್ಯಾಚ್ ಮಾಡಬೇಕು. ಸೊ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಮತ್ತು ಇದು ಫೈನಲ್ ಅಟ್ಯಾಚ್ ಆಗಿದೆ. ಇವಾಗ ಮಗು ಮೆಜರ್ಮೆಂಟ್ ಏನಿದೆ ಅದನ್ನು ನೋಡಿ ನಾವು ಸೈಡ್ಸ್ನೆಲ್ಲ ಸ್ಟಿಚ್ ಮಾಡಬೇಕು. ಲೈಕ್ ಈಗ ಎಕ್ಸಾಕ್ಟ್ ಚೆಸ್ಟ್ ಏನಿದೆ 7.5 ತೊಗೊಂಡಿದ್ವಿ. ಸೊ 7.5ಗೆ ಮಾರ್ಕ್ ಮಾಡಿ ಸೈಡ್ಸ್ನ ಸ್ಟಿಚ್ ಮಾಡಬೇಕು. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸೈಡ್ ಪಟ್ಟಿನ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಫೋಲ್ಡಿಂಗ್ ತೋರಿಸ್ತೀನಿ. ನಾನು ಸೈಡಲ್ಲಿ 2.5 ಇಂಚಷ್ಟು ಸ್ಪೇಸ್ ಬಿಟ್ಟಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನಾವು ಡ್ರೆಸ್ಗೆಲ್ಲ ಯಾವ ರೀತಿ ಮಾಡ್ತೀವಿ ಅದನ್ನು ಇದೇ ಥರ ಮಾಡಬೇಕು. ಸೊ ಬ್ಯಾಕ್ ಸೈಡ್ ಡಾಟ್ಸ್ ಹಿಡಿಬೇಕು. ಸೊ ಫೈನಲ್ ಲುಕ್ ಇದಾಗಿದೆ. ನಾನು ಸ್ಕರ್ಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ಬೇಕಂತ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು. Take me back to